Hey guys, welcome back to my YouTube channel. Welcome to another vlog. ಸೊ ಈ ವಿಡಿಯೋ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ರೆಡಿ ಆಗಬೇಕು. ಸೊ ಇವತ್ತು ನನ್ನ ಔಟ್ಫಿಟ್ ಬಂದು ಈ ಟಾಪ್ ಮತ್ತು ಈ ಜೀನ್ಸ್. ಸೊ ನಾನು ನಿಮಗೆ ರೆಡಿ ಆದಮೇಲೆ ಸಿಗ್ತೀನಿ. ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಊಟ ಮಾಡ್ಕೊಂಡು ಹಂಗೆ ರೆಡಿ ಆಗ್ತಾಯಿದ್ದೆ. ಸೊ ಗೈಸ್, ಹೀಗಿದೆ ನನ್ನ ಔಟ್ಫಿಟ್. ಈಗ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋದ. ಆಲ್ರೆಡಿ ಅಪಾಯಿಂಟ್ಮೆಂಟಿಗೆ ಲೇಟ್ ಆಗಿದ್ದರಿಂದ ಬೇಗ ಹೊರಟು ವಿತಿನ್ ದ ನೆಕ್ಸ್ಟ್ 45 ಮಿನಿಟ್ಸ್ ವಿ ರೀಚ್ ದ ಡೆಸ್ಟಿನೇಷನ್. ಸೊ ಗೈಸ್, ಡೋಂಟ್ ಮೈಂಡ್ ದ ಲೈಟಿಂಗ್. ನಾನು ಇಲ್ಲಿ ಬಂದಿರೋದು ಇವತ್ತೊಂದು ಸ್ಕಿನ್ ಟ್ರೀಟ್ಮೆಂಟ್ ಇತ್ತು, ಅದಕ್ಕೆ ಬಂದಿರೋದು. ಸೊ ಈಗ ಕರೆಂಟ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಕ್ರೀಮ್ ಆಗಿಬಿಟ್ಟಿದ್ದಾರೆ. ಇದು 20 ಮಿನಿಟ್ಸ್ ಹಿಂಗೆ ಸ್ಟೇ ಆಗಬೇಕು. ಅದಾದಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಪ್ರೊಸೀಜರ್ ಇನ್ನು ನೆಕ್ಸ್ಟ್ 1 ಅವರ್ ಅಷ್ಟರಲ್ಲಿ ಪ್ರೊಸೀಜರ್ ಎಲ್ಲ ಮುಗಿದೆ. ಸೊ ನಾನು ನಿಮಗೆ ಅದಾದಮೇಲೆ ಸಿಗ್ತೀನಿ. ಟ್ರೀಟ್ಮೆಂಟ್ ಆದಮೇಲೆ ಮೆಡಿಸಿನ್ಸ್ ತೊಗೊಂಡು ಆನ್ ದ ವೇ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಮನೆಗೆ ಬಂದೆ. ಸೊ ಗೈಸ್, ಈಗ ತಾನೇ ಅಲ್ಲಿಂದ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಏನು ಟ್ರೀಟ್ಮೆಂಟು ಅಂತ ಅಂದರೆ ನಾನೊಂದು ಸ್ಕಿನ್ ಲೇಸರ್ ಟ್ರೀಟ್ಮೆಂಟ್ ಇತ್ತು. ಇಲ್ಲಿ ನೋಡ್ಬೋದು ನೀವೇ. ಸೊ ಹೀಗಾಗಿದೆ. ಅದೊಂದು ಇನ್ನೊಂದು ಅಂದರೆ ಮಾರ್ಕ್ಸ್ ಎಲ್ಲ ಇನ್ನೊಂದು 3-4 ವೀಕ್ಸ್ ಅಷ್ಟರಲ್ಲಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ನಥಿಂಗ್ ಟು ವರಿ. ಸೊ ಈಗ ಸದ್ಯಕ್ಕೆ ಆಲ್ಮೋಸ್ಟ್ 8 o'clock ಆಗಿದೆ. ಇನ್ನೇನು ಇವತ್ತಿನ ಡೇ ಮುಗೀತು. ಸೊ ನಾನು ನಿಮಗೆ ನಾಳೆ ಏನಾಗುತ್ತೆ ಅಂತ ಕೂಡ ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಯಾ, ಸೊ ಸಿ ಯು ಟುಮಾರೋ ಗೈಸ್. ಅಂಟಿಲ್ ದೆನ್ ಕೀಪ್ ವೈಟಿಂಗ್. ಬಾಯ್. ದಿ ನೆಕ್ಸ್ಟ್ ಡೇ. ಬೆಳಗ್ಗೆ ಲೇಟಾಗಿ ಎದ್ದಿದ್ದರಿಂದ ಬೇಗ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಅದ್ರ ಮಧ್ಯ ವಿಡಿಯೋ ಮಾಡ್ಕೊಳ್ಳೋದನ್ನೇ ಮರ್ತೋದೆ. ಬಟ್ ಎನಿವೇ, ಈಗ ನಾವು ಹೋಗ್ತಾ ಇರೋದು ಪಾಸ್ಪೋರ್ಟ್ ಆಫೀಸಿಗೆ, ವಿಚ್ ಇಸ್ ಇನ್ ಲಾಲ್ಬಾಗ್. ಇಲ್ಲಿ ಬಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ. ಸೊ ಗೈಸ್, ನಾವು ಇವತ್ತು ಪಾಸ್ಪೋರ್ಟ್ ಆಫೀಸಿಗೆ ಬಂದ್ವಿ. ಬಿಕಾಸ್ ಅಪಾಯಿಂಟ್ಮೆಂಟ್ ಇತ್ತು ನಮ್ಮದು ವೆರಿಫಿಕೇಷನ್ಗೆ. ಸೊ ಬೆಳಿಗ್ಗೆ ಅರೌಂಡ್ 10:30ಗೆ ಬಂದು ಈಗ ಆಲ್ಮೋಸ್ಟ್ 11:30-12 ಆಗಿದೆ. ಇನ್ನೂ ನಮ್ಮದು ಸ್ಲಾಟ್ಸ್ ಬಂದಿಲ್ಲ. ಸೊ ಇಲ್ಲೇ ವೇಟ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಮುಂದೆ ಇನ್ನೂ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕಂಟಿನ್ಯೂ ವಾಚ್. ಫುಲ್ ಟಯರ್ಡ್ ಆಗಿದ್ದರಿಂದ ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ವಿ. ಅಲ್ಲಿ ನಮ್ಮದು ವೆರಿಫಿಕೇಷನ್ ಎಲ್ಲ ಮಾಡೋ ಅಷ್ಟರಲ್ಲಿ ಇಟ್ ವಾಸ್ 3 o'clock. ಗೈಸ್, ಈಗ ತಾನೇ ಅಲ್ಲಿ ಪಾಸ್ಪೋರ್ಟ್ ಆಫೀಸರ್ ಮುಗಿತು ಕೆಲಸ. ಅಲ್ಲಿಂದ ತಿರ್ಗಾ ಆನ್ ದ ವೇ ಊಟ ಮಾಡೋಕ್ಕೆ ಅಂತ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಏನೇನು ಆರ್ಡರ್ ಮಾಡಿದ್ದೀವಿ ಬಂದಮೇಲೆ ತೋರಿಸ್ತೀನಿ. ದಿ ನೆಕ್ಸ್ಟ್ ಡೇ. ಹಾಯ್ ಗೈಸ್, ಸೊ ನೆನ್ನೆ ಅಲ್ಲಿಂದ ಬಂದು ಈವ್ನಿಂಗ್ ಏನು ಅಷ್ಟೊಂದು ಮಾಡಲಿಲ್ಲ. ಸೊ ನಾನೇನು ವೀಡಿಯೋ ಮಾಡಿಲ್ಲ. ಇವತ್ತು ಅಂದರೆ ಇವತ್ತು ಸ್ಯಾಟರ್ಡೇ ಇದೆ. ಸೊ ಇವತ್ತು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ. ಓನ್ಲಿ 2 people. ಬಟ್ ಯಾ, ಹೊರಾಯನ್ಗೆ ಹೋಗಿ ಅಪ್ಪು ಮೂವಿ ರಿಲೀಸ್ ಆಗಿದೆಯಲ್ಲ, ಸೊ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್. ಸೊ 1 o'clock ಶೋ ಇದೆ. ಸೊ ಈಗ ಆಲ್ರೆಡಿ 11:45 ಹಂಗೆ ಆಗಿದೆ. ಇನ್ನೇನು ರೆಡಿ ಆಗಬೇಕು. ಸ್ನಾನ ಎಲ್ಲ ಆಗಿದೆ. ಡ್ರೆಸ್ ಕೂಡ ಹಾಕ್ಕೊಂಡಿದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್. ಸೊ ಇನ್ನು ರೆಡಿ ಆಗೋಣ, ಬನ್ನಿ. ಓಕೆ, ಆಲ್ರೆಡಿ ಲೇಟ್ ಆಗಿದೆ. ಸೊ ಯಾ, ಸೊ ನನ್ನ ಹೇರ್ ಡ್ರೈ ಆಗೋಷ್ಟರಲ್ಲಿ ನಾನು ವೆರಿ ಲೈಟ್ ಮೇಕಪ್ ಮಾಡ್ಕೊಂಡು ಬರ್ತೀನಿ. ಅಂದರೆ ಫೇಸ್ಗೆ ಏನಿಲ್ಲ, ಜಸ್ಟ್ ಐಸ್ ಆ್ಯಂಡ್ ಲಿಪ್ಸ್. ಬಿಕಾಸ್ ನಿಮಗೆ ಗೊತ್ತು ಸ್ಕಿನ್ ಟ್ರೀಟ್ಮೆಂಟ್ ಆಗಿದೆ ಮೊನ್ನೆ ತಾನೇ. ಸೊ ಏನು ಅಪ್ಲೈ ಮಾಡೋಂಗಿಲ್ಲ. ಸೊ ಜಸ್ಟ್ ಐಸ್ ಆ್ಯಂಡ್ ಮೈ ಲಿಪ್ಸ್ ಅಷ್ಟೇ ಹಾಕ್ಕೊಂಡು ಬರ್ತೀನಿ. ಬೈ ದ ಟೈಮ್ ಹೇರ್ ಡ್ರೈ ಆಗಿರುತ್ತೆ, ಅದನ್ನು ಸೆಟ್ ಮಾಡ್ಕೊಂಡು ಹೊರಡೋದು ಅಷ್ಟೆ. ಸೊ ಗೈಸ್, ಫೈನಲ್ ಲುಕ್ ಈ ಥರ ಬಂದಿದೆ. ಜಸ್ಟ್ ಐಲೈನರ್, ಕಾಜಲ್, ಲಿಪ್ಸ್ಟಿಕ್ ಆ್ಯಂಡ್ ಲಾಟ್ಸ್ ಆಫ್ ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟು ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್. ಸೊ ಈಗ ಹೊರಡಬೇಕು. ನನ್ನ ಫ್ರೆಂಡ್ ಇಲ್ಲೇ ಆಟೋದಲ್ಲಿ ಬರ್ತಾಳೆ ಅಂದಿದ್ದಾಳೆ. ಅಲ್ಲಿ ತನಕ ನಡ್ಕೊಂಡು ಹೋಗಿ ಅಲ್ಲಿಂದ ಆಟೋ ಹತ್ಕೊಂಡು ಹೊರಾಯನ್ಮಲ್ಗೆ ಹೋಗಬೇಕು. ಸೊ ಈಗ ಹೋಗುವಾಗ ನಾನು ನಿಮಗೆ ತೋರಿಸ್ತೀನಿ. ಬಾಯ್. ಸೊ ಗೈಸ್, ನನ್ನ ಫ್ರೆಂಡ್ ಬಂದು
ಸೊ ಗೈಸ್ ಈಗ ಒರಾಯನ್ ರೀಚ್ ಆಗಿದ್ದೀರಿ, ಪೇ ಮಾಡ್ತಾ ಇದ್ದೀರಿ. ಎಂಟರ್ ಆದ ತಕ್ಷಣ ವಾಶ್ರೂಮ್ಗೆ ಹೋಗಿ ಸ್ವಲ್ಪ ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಡು ಲೇಟರ್ ಮೇಲೆ ಹೋದ್ಮೇಲೆ ನನ್ನ ಇನ್ನೊಂದು ಫ್ರೆಂಡ್ ಕೂಡ ಬಂದಿದ್ಲು. ನಾವು ಬುಕ್ ಮಾಡಿದ್ದು 1:10 ಶೋಗೆ. ಅದಕ್ಕೇನೀಗ? ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ. ನನ್ನ ಹತ್ರ ಬಿಟ್ಕಟ್ಟು. ಕಾಫಿ ಕುಡಿದ್ಯಾ? ಕೂಲ್ ಡ್ರಿಂಕ್ಸು? ಹಾಯ್, ಒಂದು 4 ಕೂಲ್ ಡ್ರಿಂಕ್ಸ್ ಹೇಳಪ್ಪ. ಇಲ್ವಾ? ಸೊ ಗೈಸ್ ಫಿಲಮ್ ಮುಗಿಸ್ಕೊಂಡು ಈಗ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋಗೆ ಬಂದಿದ್ದೀರಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ, ಬನ್ನಿ. ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿ MG ರೋಡ್ ಸ್ಟೇಷನಲ್ಲಿ ಇಳ್ಕೊಂಡ್ವಿ. 5 ಮಿನಿಟ್ಸ್ ವಾಕಿಂಗ್ ಮಾಡ್ಕೊಂಡು ಹೋಗಿ ನಮ್ಮ ಡೆಸ್ಟಿನೇಷನ್ ರೀಚ್. ಗೈಸ್ ನಾವೀಗ ಗರುಡ ಮಾಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬಂದಿದ್ದು RCV ಬಾರ್ ಆ್ಯಂಡ್ ಕೆಫೆಗೆ ಹೋಗೋಕ್ಕೆ. ಆ್ಯಂಬಿಯನ್ಸ್ ಇರ್ಬೋದು, ಅಟ್ಮಾಸ್ಫಿಯರ್ ಇರ್ಬೋದು, ಎವ್ರಿಥಿಂಗ್ ವಾಸ್ ಟಾಪ್ ನಾಚ್. ಫುಡ್ ಆರ್ಡರ್ ಮಾಡಿ ವಿ ವೆಂಟ್ ಆ್ಯಂಡ್ ಕ್ಲಿಕ್ ಸಮ್ ಪಿಕ್ಚರ್ಸ್. ನಾವು ಆರ್ಡರ್ ಮಾಡಿದ್ದು ಒಂದು ಬರ್ಗರ್ ಮತ್ತು ಒಂದು ಮಟನ್ ಬಿರಿಯಾನಿ. ಆ್ಯಂಡ್ ದ ಫುಡ್ ಟೇಸ್ಟ್ ವಾಸ್ ಆಲ್ಸೋ ಕ್ವೈಟ್ ಇಂಪ್ರೆಸಿವ್. ಲೇಟರಲ್ಲಿ ಮುಗಿಸ್ಕೊಂಡು ವಾಪಸ್ ಆಚೆ ಬಂದು ಆಟೋದಲ್ಲಿ ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದುಬಿಟ್ಟು ನಮ್ಮ ಮನೆ ಲಾಸ್ಟ್ ಕಿಡ್ ಬ್ರೂನೋ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ. ಲೇಟರ್ ಇವತ್ತು ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಆಗಿದ್ದರಿಂದ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಸೆರೆಮನಿ ಇತ್ತು ಆ್ಯಸ್ ಯೂಶ್ವಲ್. The next day. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನೆಕ್ಸ್ಟ್ ಡೇ, ದಟ್ ಇಸ್ ಸಂಡೇ 16th ಮಾರ್ಚ್. ಸೊ ಈಗ ಟೈಮ್ ಬಂದು 8 o'clock ಆಗಿದೆ. ಆ್ಯಂಡ್ ಸಂಡೇಸ್ ಯೂಶ್ವಲಿ ನಾನು ಇಷ್ಟೊತ್ತಿಗೆ ಎದ್ದೋಳಲ್ಲ. ಬಟ್ ಏನಕ್ಕೆ ಎದ್ದಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಲಾಸ್ಟ್ ರೀಲ್ ಅಥವಾ ನನ್ನ ಲಾಸ್ಟ್ ಒಂದು ಶಾರ್ಟ್ಸ್ ನೋಡಿದರೆ ಒಂದು ಹೋಟೆಲ್ ಬಗ್ಗೆ ಹಾಕಿದೆ ನಮ್ಮ ಅಣ್ಣದು ಅಂತ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಯೂಶ್ವಲಿ ಅಲ್ಲಿ ಹೋಗಿ ಕೂತಿ ಬರ್ತೀನಿ. ಸೊ ಇವತ್ತು ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ 16th ಮಾರ್ಚ್ ಅಪ್ಪು ಬರ್ಡೇಗೆ ಆಫರ್ ಬಿಟ್ಟಿದ್ರು. ಸೊ ಹಾಗೆ ನೋಡ್ಕೊಂಡು ಬರೋಣ ಸ್ವಲ್ಪ ಹೊತ್ತಿದ್ದು ಅಂತ ಹೋಗ್ತಾ ಇದ್ದೀನಿ. ಹೇಗಿದೆ ಕ್ರೌಡಲ್ಲೆಲ್ಲ ಅಂತಲೂ ಕೂಡ ಇಲ್ಲಿ ತೋರಿಸ್ತೀನಿ. ಸೊ ಕಂಟಿನ್ಯೂ ವಾಚಿಂಗ್. ನಾವು ಇಟ್ಸ್ ಆಲ್ರೆಡಿ ಲೇಟ್, ಹೋಗಬೇಕು. ಕಮ್ ಲೆಟ್ಸ್ ಗೋ. ಅಲ್ಲಿಗೆ ಹೋದ್ಮೇಲೆ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ಬ್ಯುಸಿ. ಆ್ಯಂಡ್ ಲೇಟರ್ 5 o'clock ಹಂಗೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. The next day. ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ RCB ಅನ್ಬಾಕ್ಸ್ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು 17th ಮಾರ್ಚ್ ಆ್ಯಂಡ್ 3 o'clock ಸ್ಟಾರ್ಟ್ ಆಗುತ್ತೆ. ಈಗ
ಅರೌಂಡ್ 1:30 ಆಗಿದೆ. ಎಲ್ಲ ರೆಡಿ ಆಗಿದ್ದೀನಿ. ಔಟ್ಫಿಟ್ ತೋರಿಸ್ತೀನಿ. ಲುಕ್ ಲೈಕ್ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಜೀನ್ಸ್, ಟೋನ್ ಜೀನ್ಸ್ ಆ್ಯಂಡ್ ಒಂದು ಕ್ರಾಪ್ಡ್ ವೈಟ್ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿಂದ ಚಿನ್ನಸ್ವಾಮಿಗೆ ಹೋಗಬೇಕು. ಅಲ್ಲಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಸೊ ಯಾ, ಮನೆಯಿಂದ ಕ್ಯಾಬ್ ಮಾಡ್ಕೊಂಡು ಚಿನ್ನಸ್ವಾಮಿ ರೀಚ್ ಆಗೋ ಅಷ್ಟರಲ್ಲಿ 1 hour ಆಯಿತು. ಅಲ್ಲೋದ್ಮೇಲೆ ನೋಡಿದ್ರೆ ಎಂಟ್ರಿ ಆಗೋಕ್ಕೆ ಫುಲ್ ರಶ್ ಇತ್ತು. 2 hours ಲೈನಲ್ಲಿ ಕಾದು ದೆನ್ ಒಳಗಡೆ ಎಂಟರ್ ಆದ್ವಿ. ಇವೆಂಟ್ ಮಾತ್ರ ಸಖತ್ತಾಗಿತ್ತು. ಫುಲ್ ಎಂಜಾಯ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಅರೌಂಡ್ 10 o'clock ಆಗಿತ್ತು. So guys, we have come to the end of this vlog. I hope you all enjoyed it. ಎಂಜಾಯ್ ಮಾಡಿದರೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಸೊ ಇನ್ನು ಅಪ್ಕಮಿಂಗ್ ವಿಡಿಯೋಸ್ ನಿಮ್ಗೆ ಯಾವ ಥರ ಬೇಕು, ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ನಾನು ಚೇಂಜಸ್ ಕೂಡ ಮಾಡ್ಕೊಂಡು ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ನು ಬೇರೆ ಟೈಪ್ಸ್ ಆಫ್ ವಿಡಿಯೋಸ್ನ ಮಾಡ್ಬೋದು. ಆ್ಯಂಡ್ ಇನ್ನು ಏನಾದರೂ ನಿಮಗೆ ಲೈವ್ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಇನ್ಸ್ಟಾಗ್ರಾಮ್ದು ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ. ಡೋಂಟ್ ಫರ್ಗೆಟ್ ಟು ಗೋ ಆ್ಯಂಡ್ ಫಾಲೋ ಮೀ ದೇರ್ ಆನ್ ಇನ್ಸ್ಟಾಗ್ರಾಮ್ ಆಸ್ ವೆಲ್. So yeah guys, see you in my next vlog. Bye.